ಇನ್ನೂ ಇಷ್ಟೊಂದೆಲ್ಲ ನಡೀತಾ ಇದೆ ವಿಧಾನಸಭೆಯಲ್ಲಿ, ಏನಾಗಬಾರ್ದು ಅದಾಗ್ತಾ ಇದೆ. ಬರೀ ಏನು ಅಂದರೆ ಗದ್ದಲ, ಗಲಾಟೆ, ಕೋಲಾಹಲ ಇದೆ. ನಾಗೇಂದ್ರ ವಜಾ ಆಗಬೇಕು, ಮಂತ್ರಿಯಾಗಿ ಮುಂದುವರಿಬಾರ್ದು, ವಿಪಕ್ಷಗಳು ನಿಲ್ಲಿಸ್ತಾ ಇಲ್ಲ. ಈ ಗದ್ದಲದ ನಡುವೆನೇ ವಿಧೇಯಕಗಳು ಆಗ್ತಾನೇ ಇವೆ. ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ ಅದರ ಪರ್ಯಾಲೋಚನೆ ಆಯಿತು. ಗಲಾಟೆ ನಡೆಯ ಕಡೆ ಗಲಾಟೆ ನಡೀತಾ ಇದೆ. ಈ ಸರ್ಕಾರ ತಾನೇನು ಮಾಡಬೇಕು ಅದನ್ನು ಮಾಡ್ತಾನೇ ಇದೆ. ಕೊನೆಗೆ ನೋಡೋ ತನಕ ನೋಡಿ GS ಪಾಟೀಲ್ರು ಸ್ಪೀಕರ್ ಅವರು ಕಲಾಪವನ್ನು ಮುಂದೂಡಿದರು. ಕಟಕಗೊಂಡ ವಿಠಲ್ ದೋಂಡುಬಾ, ಶಾರದಾಪುರ ನಾಯ್ಕ್, ಭೀಮಣ್ಣ ಟಿ ನಾಯ್ಕ್, ರಾಮಪ್ಪ ಬಾಳಪ್ಪ ತಿಮ್ಮಾಪುರ್, ರವಿಕುಮಾರ್. ಇನ್ನು ಅದಕ್ಕೂ ಮೊದಲು BJPಯವರು ಈ ಕಪ್ಪು ಟಿ ಶರ್ಟ್ಗಳನ್ನು ಧರಿಸಿ ಪ್ರತಿಭಟನೆ ಮಾಡಿದರು. ವಿಪಕ್ಷ ನಾಯಕ R. ಅಶೋಕ್ ಜೊತೆಗೆ ಬೇರೆ ಬೇರೆ ನಾಯಕರುಗಳು. ಇನ್ನು ನಾಗೇಂದ್ರಗೆ ಹೆಚ್ಚುವರಿ ಜವಾಬ್ದಾರಿ ನೀಡಿರುವಂಥ ಸರ್ಕಾರ ಈ B. ನಾಗೇಂದ್ರ ಹೆಗಲಿಗೆ ಮತ್ತೊಂದು ಸಚಿವಾಲಯದ ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ. ಯೋಜನೆ ಮತ್ತು ಸಾಂಖ್ಯಿಕ ಖಾತೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಸಚಿವಾಲಯದ ಜವಾಬ್ದಾರಿ ಕೂಡ 2025ರಲ್ಲಿ ಈ ಅಭಿವೃದ್ಧಿ ಸಚಿವಾಲಯ ರಚನೆ ಆಯಿತು. ಇದಕ್ಕೆ ಸಂಬಂಧಪಟ್ಟಂಗೆ ಲಿಖಿತ ಉತ್ತರವನ್ನು ಕೊಟ್ಟಿದ್ದಾರೆ ನಾಗೇಂದ್ರ. ಶಶಿಲ್ ಮೋಶಿ ಕೇಳಿದಂಥ ಪ್ರಶ್ನೆಗೆ ನಾಗೇಂದ್ರ ಕೊಟ್ಟಿರುವಂಥ ಲಿಖಿತ ಉತ್ತರ. ನಾವು ಒಂದೇ ಪ್ರಶ್ನೆ ಕೇಳಿದ್ದೇವೆ, ಏನಂದ್ರೆ ಅದಾನಿ ಅಂಬಾನಿಗೂ ಆಯ್ತು, ರಾಮನುಂಡಿನೂ ಬಿಡ್ಲಿಲ್ಲ. ನೀವು ಅದಾನಿ ಅಂಬಾನಿ ಆಯ್ತು, ರಾಮನುಂಡಿನೂ ಬಿಡ್ಲಿಲ್ಲ. ನೋಡ್ತಾ ಇದೀವಿ ನಾವು ಯಾವ ರೀತಿ ಕೋಲಾಹಲ ಆಗ್ತಾ ಇದೆ ಅಂತ. ನಾನು ಮತ್ತೆ ಅದನ್ನ ಹೇಳಕ್ ಹೋಗೋದಿಲ್ಲ. ಅಲ್ಲೇನಾಯ್ತು ಅದು ಆ ಸಮಿತಿಗೆ ಮಾತ್ರ ಸಂಬಂಧ. ಭ್ರಷ್ಟಾಚಾರದ ಒಂದೇ ವಿಚಾರವನ್ನಿಟ್ಕೊಂಡು ನಾವು ಒಂದೇ ಪ್ರಶ್ನೆ ಕೇಳಿದ್ದೇವೆ, ಏನಂದ್ರೆ 187 ಕೋಟಿ ಸೋರಿಕೆ ಆಗತ್ತ ಆ ಕಾಲಘಟ್ಟದಲ್ಲಿ ಏನು ಪರಿಸ್ಥಿತಿ? ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರೇ ಈ ಸಚಿವಾಲಯದ ಸಚಿವರು ಕೂಡ ಆಗಿರ್ತಾರೆ. ಇದೇ ಸಚಿವಾಲಯದ ಅಧೀನದಲ್ಲಿನೇ ಕಲ್ಯಾಣ ಕರ್ನಾಟಕದ ಈ ಪ್ರದೇಶಾಭಿವೃದ್ಧಿ ಮಂಡಳಿ ಇರೋದು. ಒಟ್ಟು 16 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಸಚಿವಾಲಯಕ್ಕೆ ಸರ್ಕಾರ ಮೀಸಲಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಾಗ ಅವರೇ ಉತ್ತರ ಕೊಡಬೇಕಲ್ಲ. ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ, ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ BJP ಮತ್ತು JDS ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ವು ಅಂತ. ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಎದುರು ನಾಯಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ತೋರಿಸ್ತಾ ಇದ್ವಿ ಯಾವ ರೀತಿ ಪ್ರತಿಭಟನೆ ಆಗ್ತಾ ಇತ್ತು ಅಂತ. ಇನ್ನೊಂದು ಕಡೆಗೆ ಮಹರ್ಷಿ ವಾಲ್ಮೀಕಿ ಪ್ರತಿಮೆಯ ಎದುರು ನಾಯಕರು ಹೋರಾಟ ಮಾಡಿರೋದು ತೋರಿಸ್ತಾ ಇದ್ದೀವಿ ನೋಡಿ. ಕಪ್ಪು ಟಿ ಶರ್ಟ್ ಧರಿಸಿ BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ R. ಅಶೋಕ್. ಬನ್ನಿ, ಇದೇ ಸಂದರ್ಭದಲ್ಲಿ ಅಶೋಕ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಇಷ್ಟೆಲ್ಲ ಸಾಕ್ಷಿ ಇದ್ರೂ ಕೂಡ ಅವರೊಬ್ಬರಿಗೋಸ್ಕರ ಇಷ್ಟು ಲೂಟಿ ಮಾಡಿ ದಲಿತರ ಅಮೌಂಟ್ ತಿಂದು ಒಬ್ಬನಿಗೋಸ್ಕರ ಇಡೀ ಸದನವನ್ನು ನಿಲ್ಲಿಸುವಂಥದ್ದು ಕಾಂಗ್ರೆಸ್ಗೆ ನ್ಯಾಯನಾ? ಇದು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇದು ನ್ಯಾಯವೇ? ಕಾಂಗ್ರೆಸ್ ಅವರೇ ಉತ್ತರ ಕೊಡಿ, ಇದು ನ್ಯಾಯವೇ? ದಲಿತರ ಅಮೌಂಟ್ ತಿಂದವನು ಬೇರೆ ಯಾರು ದಲಿತರಿಲ್ವಾ ಮಂತ್ರಿ ಮಾಡಕ್ಕೆ ನಿಮ್ಮ ಹತ್ರ? ಭ್ರಷ್ಟ ಮಂತ್ರಿ ನಾಗೇಂದ್ರ ಅವರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತಳೆದಿರುವಂತಹ ನಿರ್ಧಾರವನ್ನು ನೋಡಿದ್ರೆ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಇಂದ ಕೈ ಬಿಡಲ್ಲ ಅನ್ನುವ ಚರ್ಚೆ ಇವತ್ತು ಆಡಳಿತ ಪಕ್ಷದಲ್ಲಿ ಏನು ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ರುಜುವಾತು ಮಾಡಿದೆ. ಈ ಕಾಂಗ್ರೆಸ್ ಸರ್ಕಾರ ಇರುವುದೇ ಭ್ರಷ್ಟರಿಗಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ.
ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಲ. ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಭ್ರಷ್ಟರಿಂದ ಭ್ರಷ್ಟಾಚಾರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತೇನು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಹಾಕ್ತಾ ಇದ್ದೀರಲ್ವಾ ನಾಗೇಂದ್ರ ಅವರು, ಕಾಂಗ್ರೆಸ್ ಸರ್ಕಾರ. ಇನ್ನು ವಿಧಾನಸಭೆ ಪ್ರವೇಶ ಮಾಡಲಿಕ್ಕೆ ಹೊರಟರು ಈ ಶಾಸಕರುಗಳು. ಆ ಸಂದರ್ಭದಲ್ಲಿ ಈ ಕಪ್ಪು ಟಿ ಶರ್ಟ್ ಧರಿಸಿದ್ದರಿಂದಾಗಿ ಮಾರ್ಷಲ್ಗಳು ತಡೆದಾಗ ದೊಡ್ಡ ರಾದ್ಧಾಂತ ಆಯಿತು. ಅದಾದಮೇಲೆ ಟಿ ಶರ್ಟ್ ಧರಿಸಿಯೇ ಒಳಗಡೆ ನುಗ್ಗಿದ್ರು BJP ಮತ್ತು JDS ಶಾಸಕರು.